ಇಸೋ ರೊಮ್ಯಾಂಟಿಕ್ ಅಮೂಲ್ಯ. ಅಯ್ಯೋ ನೋಡ್ ವೇದಾಂತ್, ಆದ್ಯ ಕಾಮನ್ ಸೆನ್ಸ್ ಅದಕ್ಕೆಲ್ಲ ಬಿಡಿ. ಫ್ರೀಕ್, ಯು ಸ್ಕ್ಯಾರ್ ಮೀ. ಸಾರಿ ಬಾಸ್, ಅದು ನೀವುಗಳು ಎಕ್ಸೈಟ್ಮೆಂಟ್ ಅಲ್ಲಿ ಒಬ್ರೊಬ್ರು ನೋಡ್ಕೊಂಡು ಫುಲ್ಲು ಸ್ಮೈಲ್ ಮಾಡ್ತಾ ಇದ್ರಲ್ಲ, ನಾನು ಓವರ್ ಎಕ್ಸೈಟ್ ಆಗಿ ಎಲ್ಲರೂ ಆಚೆ ಹಾಕ್ಬಿಟ್ಟೆ. ಹೇಗಿತ್ತು ಜಲಕ್ಕು? ಜಲಕಂತೆ ಜಲಕ್ಕು ದೆವ್ವ ಹಾಕೋಣಾಗಿತ್ತು. ಹೌದೌದು, ನಮ್ಮದು ತುಂಬಾ ಭಯನೇ ಆಗೋಗಿತ್ತು. ನಿಜವಾದ ದೆವ್ವ ಬಂದೇನೋ ಅನ್ಕೊಂಡ್ಬಿಟ್ಟೆ. ಮೇಡಮ್ಮು ರೌಡಿ ಬೇಬಿ ಆದ್ರೆ ಬಾಸು ರೌಡಿ ಬೇಬಾ ಅನ್ಸುತ್ತೆ. ಇಬ್ರು ನನ್ನ ಬೈಕೊಳ್ಳೋದ್ರಲ್ಲಿ ಯಾವಾಗಲೂ ತಾಮುಂದು ಅಂತ ಕಾಯ್ತಾ ಇರ್ತಾರೆ. ನಿಮ್ಮ ಹಣೆ ಬರ ಏನಾದ್ರೂ ಮಾಡ್ಕೊಳ್ಳಿ, ನನಗೇನು. ಅಮ್ಮ, ಆದಷ್ಟು ಬೇಗ ಸಿಲಿಂಡರ್ ತಂದು ಕೊಡ್ತೀನಿ. ಥ್ಯಾಂಕ್ ಯು ಅಮ್ಮ, ಅರ್ಜೆಂಟಲ್ಲಿ ಮರ್ತ್ಬಿಟ್ಟಿದೆ. ಆಯಿತು, ಒಂದು ನಿಮಿಷ. ಅದಿತಿ ನಿಂತ್ಕೋ, ಸುಮ್ಮನೆ ಆಟಿಟ್ಯೂಡ್ ತೋರಿಸ್ಬೇಡ. ಅದಿತಿ ಅಂದ್ರೆ ನೀನೇ ತಾನೆ? ಮತ್ತೆ ಕರೆದ್ರು ಹಾಗೆ ಹೋಗ್ತಿದ್ಯಾ? ಏನು? ನನ್ನನ್ನು ಯಾಕೆ ಇಗ್ನೋರ್ ಮಾಡ್ತಿದ್ಯಾ? ಏನು ಅಂದೆ ತಾನೆ? ಹಾ ಹೌದಲ್ವಾ, ಏನಿಲ್ಲ, ಬಾಟ್ ಹೊತ್ತು ನಾನೇ ಕಾಲೇಜಿಗೆ ಡ್ರಾಪ್ ಮಾಡ್ತೇನೆ. ನಾನೇನಾದ್ರೂ ನಿನ್ನ ಹತ್ರ ಡ್ರಾಪ್ ಕೇಳಿದ್ನಾ? ಅದ್ರ ಅವಶ್ಯಕತೆ ನನಗಿಲ್ಲ. ಅಷ್ಟಕ್ಕೂ ನಾನು ಈ ದಾರಿಲಿ ಹೋಗ್ತಾ ಇಲ್ಲ. ಅದಿತಿ, ಹಠ ಮಾಡಬೇಡ, ಬಾ, ಏನಾಗಲ್ಲ. ನನಗೆ ನಿನ್ನಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಬಗ್ಗೆ ಎಲ್ಲಿ ಮಾತಾಡಿದೆ? ನೀನು ಮಾತಾಡದೇ ಇರ್ಬೋದು, ಆದರೆ ನಂಗೆ ಮೊದಲು ನಿನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನಿಜನೇ ಅಲ್ವಾ? ಆದರೆ ನೀನು ಅದನ್ನು ರೀಚ್ ಮಾಡಲಿಲ್ಲ. ಅದು ಸರಿ ಅದಿತಿ. ಏನು ಸರಿ? ನೀನು ನಿನ್ನಷ್ಟಕ್ಕೆ ನಡ್ಕೊಳ್ಳೋದು ಸರಿ ಇರ್ಬೋದು, ಆದ್ರೆ ನನಗಲ್ಲ. ಅದು ಕರೆಕ್ಟು, ಆದರೆ ಏನಾದ್ರೆ? ಆದ್ರೆ ಗೀದ್ರೆ ಎಲ್ಲ ಏನಿಲ್ಲ ಧ್ರುವ. ನನ್ನನ್ನು ನೀನೇನು ಅನ್ಕೊಂಡಿದ್ಯಾ? ನನ್ನನ್ನು ಬಿಟ್ಟಾಕು. ನಾನಿವಾಗ ಹೇಗೆ ರಿಯಾಕ್ಟ್ ಮಾಡ್ತಿದ್ದೀನೋ ಹಾಗೆ ಎಲ್ಲರೂ ರಿಯಾಕ್ಟ್ ಮಾಡೋದು. ನನ್ನ ಮಾತು ಕೇಳೋದಿತಿ. ನೀನು ಹೇಳೋದೆಲ್ಲ ಹೇಳಾಗಿದೆ, ಅದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಅದನ್ನು ಕೇಳಿಸ್ಕೊಂಡ್ಮೇಲೆ ಹೀಗಾಗಿರೋದು. ನನಗಿಷ್ಟ ಅಂತ ನಾನು ಹೇಳಿದೆ, ನಿನಗಿಷ್ಟ ಇಲ್ಲ ಅಂತಲೂ ನೀನು ಹೇಳಿದೆ. ಅಲ್ಲಿಗೆ ಮುಗೀತು ಗುರು. ನೀನು ನನ್ನನ್ನು ರಿಜೆಕ್ಟ್ ಮಾಡಿದ್ಯಾ ಅಂತ ಖರ್ಚಿಫ್ ಒದ್ದೆ ಮಾಡ್ತಾ, ಊಟ ತಿಂಡಿ ಎಲ್ಲ ಬಿಟ್ಟು ರೂಮಲ್ಲಿರೋ ಫ್ಯಾನಿಗೆ ನೇಣು ಹಾಕೋತೀನಿ ಅಂತ ಹೋಪ್ಸ್ ಕಳ್ಕೊಳ್ಳೋ ಹಳೆ ಕಾಲದ ಹುಡುಗಿ ಅಲ್ಲ. ಇವತ್ತು ನಾಳೆ ಏನೇ ನಡೆದಿದ್ರು ಅದನ್ನ ನಿನ್ನೆ ಕನೆಕ್ಟ್ ಮಾಡ್ಕೊಂಡು ನಿಂತಲ್ಲೇ 3-4 ನಿಮಿಷ ಫೀಲ್ ಆಗಿ ಕಳೆದೋಗೋ ಕ್ಯಾರೆಕ್ಟರ್ ನಂದಲ್ಲ. ನಾನು ಕೇಳಿದ್ ನಿನಗೆ ಆಗಲ್ಲ ಅಂದಮೇಲೆ ನಿನ್ನಷ್ಟಕ್ಕೆ ನೀನಿರು, ನನ್ನಷ್ಟಕ್ಕೆ ನಾನಿರ್ತೀನಿ. ನಾವಿಬ್ರು ಒಂದೇ ಮನೇಲಿರೋ ಕಾರಣ ನಾವಿಬ್ರು ಸ್ಟ್ರೇಂಜರ್ಸ್ ಆಗಿದ್ರೇನೆ ನಮ್ಮಿಬ್ರಿಗೂ ಒಳ್ಳೇದಾಗುತ್ತೆ ಅನ್ಸುತ್ತೆ. ಸೊ ನೀನು ನನ್ನ ಫಾಲೋ ಮಾಡಬೇಡ.
ಆಗಿ ಹೋಗ್ತಿದ್ದೀರಾ? ಯಾಕಕ್ಕೆ? ಏನಾಯ್ತು? ಏನ್ ನೋಡಿದ್ರಿ? ಏನ್ ಕೇಳಿಸ್ಕೊಂಡ್ರಿ? ಏನೂ ಆಗಿಲ್ಲ, ಏನೂ ನೋಡಿಲ್ಲ, ಏನೂ ಕೇಳಿಸ್ಕೊಂಡಿಲ್ಲ. ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಡೀಪ್ ಆಗಿ ಲವ್ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಿಸ್ಕೊಂಡೇ ಇಲ್ಲ. ಡೋಂಟ್ ವರಿ, ನೀವು ನಿಮ್ಮ ನಾಟಕನ ಮುಂದುವರಿಸಬಹುದು. ನೋ ಪ್ರಾಬ್ಲಮ್ ಅಣ್ಣ. ಅಮೂಲ್ಯ ಮತ್ತೆ ನೀನು ಟೆನ್ಷನಲ್ಲಿದ್ದೀರಾ. ನೀನು ಅವಳಿಗೆ ಸಮಾಧಾನ ಮಾಡು, ಅವಳು ನಿಮಗೆ ಸಮಾಧಾನ ಮಾಡ್ತಾಳೆ. ನೀವಿಬ್ರು ನಾ ಇಲ್ಲಿಗೆ ಬಂದೇ ಇಲ್ಲ ಅಂತ ಅನ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಆದ್ಯಾ ರೀ, ನನಗೆ ಯಾಕೋ ಭಯ ಆಗ್ತಿದೆ ರೀ. ಇದೊಳ್ಳೆ ಕಥೆ ಆಯ್ತಲ್ಲ. ಎಲ್ಲ ತಯಾರಿ ಮಾಡಿಕೊಂಡು ಇವಾಗ ಭಯ ಆಗ್ತಾ ಇದೆ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ತಯಾರಿ ನಮ್ಮ ಕಡೆಯಿಂದ ಆಗಿದೆ, ಅದೇನೋ ನಿಜಾನೇ. ಜೊತೆಗೆ ಸಾಕಷ್ಟು ಅಡುಗೆನೂ ಮಾಡ್ಕೊಂಡಿರೋದು ನಿಜಾನೇ. ಒಂದು ವೇಳೆ ಜನ ಬರಲಿಲ್ಲ ಅಂದರೆ ನಾಳೆಗೆ ಇದನ್ನೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಜನಕ್ಕೆ ಏನು ಇಷ್ಟ ಆಗತ್ತೆ, ಯಾವ ಥರ ರುಚಿ ಬೇಕು ಅನ್ನೋ ಅಂದಾಜು ಕೂಡ ಸಿಗೋದಿಲ್ಲ. ಇದೇ ರೀತಿ ಪ್ರತಿದಿನ ಆಗಿಬಿಟ್ರೆ ನೀವು ಹಾಕಿರೋ ಬಂಡವಾಳದ ಕಥೆ ಏನು ಹೇಳಿ? ನಿನ್ನ ಆತಂಕ ಸಹಜನೇ, ಆದರೆ ಯಾರೇ ಏನೇ ಕೆಲಸ ಕೈ ಹಾಕಿದ್ರು ಅದರಿಂದ ಗಿಟ್ಟತ್ತೆ, ಲಾಭ ಆಗುತ್ತೆ ಅಂತಲೇ ತಾನೇ ಕೆಲಸ ಶುರು ಮಾಡ್ಕೊಳ್ಳೋದು. ನಾವು ಹಾಗೆ ಅಂದ್ಕೋಬೇಕು. ನಮಗೆ ವಿಶ್ವಾಸ ಇಲ್ಲ ಅಂದರೆ ನಮ್ಮೇಲೆ ಜನ ನಮ್ಮ ಕೈ ಹಿಡೋದಕ್ಕೆ ಸಾಧ್ಯನಾ? ಮನಸ್ಸಲ್ಲಿ ಯಾವಾಗಲೂ ಸಕಾರಾತ್ಮಕವಾದ ಯೋಚನೆಗಳನ್ನು ತುಂಬ್ಕೋಬೇಕು. ದೇವರಿದ್ದಾನೆ ಅಂತ ನಂಬೋ ನಾವು ಭಾರನೂ ಅವನ ಮೇಲೆ ಬಿಟ್ಟು ನಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಬೇಕಷ್ಟೆ. ಚಿಂತೆ ಮಾಡಬೇಡ, ಎಲ್ಲ ಅವ್ನು ಇಟ್ಟ ಹಾಗಾಗತ್ತೆ. ಬರೀ ಯಾರೋ ಬಂದರು ಅನ್ಸತ್ ನೋಡು. ಒಲೆ ಆಫ್ ಮಾಡಿ ನೀವು. ಹಾಂ, ಯಾರು? ಮೇಡಮ್ ಮಿಸ್ ಓಪನ್ ಆಗಿದೆ ಅಂತ ಗೊತ್ತಾಯಿತು. ತಿಂಡಿ ಏನಾದರೂ ಇದೆಯಾ? ಇಲ್ಲಪ್ಪ, ಇಲ್ಲಿ ತಿಂಡಿ ಸಿಗಲ್ಲ, ಊಟ ಮಾತ್ರ. ಹಾಂ, ಹೊರಗಡೆ ಊಟ ತಯಾರಾಗಿದೆ ಅಂತ ಬೋರ್ಡ್ ನೋಡಿದೆ, ಅದಕ್ಕೆ ಬಂದೆ. ತಿಂಡಿ ಅಂತ ವಾಡಿಕೆ ಕೇಳಿದೆ ಅಷ್ಟೇ. ಹಾಂ, ನಾನು ಇಲ್ಲೇ ಪಕ್ಕದ ಬದಲಿರೋ ಪೋಸ್ಟ್ ಆಫೀಸಲ್ಲೇ ಕೆಲಸ ಮಾಡೋದು. ನಾನು ನನ್ನ ಕೊನೆ ಮಗಳು ಅಂಜಲಿಗೆ ಊಟ ತಯಾರಾದ್ಮೇಲೆ ಬೂಡ್ ಹಾಕು ಅಂತ ಹೇಳಿದ್ದೆ. ಅವ್ರು ಮೊದಲೇ ಹಾಕ್ಬಿಟ್ಲು ಅನ್ಸುತ್ತೆ. ಪರವಾಗಿಲ್ಲ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಊಟ ರೆಡಿ ಆಗುತ್ತೆ ಅಂತಂದರೆ ನಾನು ವೆಯ್ಟ್ ಮಾಡ್ತೀನಿ. ಖಂಡಿತ ಅರ್ಧ ಗಂಟೆಯಲ್ಲಿ ಆಗುತ್ತೆ. ಅಷ್ಟರಲ್ಲಿ ನಿಮಗೊಂದು ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಡ್ತೀನಿ, ಆಗಬಹುದಲ್ವಾ? ಪರವಾಗಿಲ್ಲ ರೀ. ಮೆಸ್ ಸೆಟಪ್ಪಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಫೆಸಿಲಿಟೀಸ್ ಎಲ್ಲ ಇಟ್ಟಿದ್ದೀರಾ? ಆಗ್ಲಿ ಆಗ್ಲಿ, ಕೂತ್ಕೊಳ್ಳಿ. ಓಕೆ. ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. ನಾನು ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲ, ಹಿಂದೆ ಮುಂದೆ ನೋಡಿ ಮಾತಾಡಬೇಕು ತಾನೆ. ನಾನು ಸಿಗ್ನಲ್ ಕೊಡ್ತಾನೆ ಇದ್ರು ನೀನು ಲವ್ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೆ. ಏನಾಯ್ತು ಅಂತ ಇಷ್ಟೊಂದು ಹೇಳ್ತಿದ್ಯಾ? ಇನ್ನೇನಾಗಬೇಕಿತ್ತು? ಅದಕ್ಕೆ ಎಷ್ಟು ಸರ್ಕ್ಯಾಸ್ಟಿಕ್ ಆಗಿ ಹೇಳೋದ್ರು ನೋಡ್ತೀಯಾ? ಅವ್ರಿಗೆಲ್ಲನೂ ಗೊತ್ತಿದೆ. ಅದಕ್ಕೆ ನಮಗೆ ಕಾಲು ಹಿಡಿಯೋ ಥರ ನನಗೇನು ಕೇಳಿಸೇ ಇಲ್ಲ ಅಂತ ಹೇಳಿದ್ದು. ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ಅದು ಏನಿವತ್ತೆ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು ಅಂತ ಇಷ್ಟು ದಿನ ಗೊತ್ತಿದ್ರು ಸುಮ್ಮನೆ ಇರ್ಲಿಲ್ವಾ? ಈಗ ಅದಕ್ಕೆ ಹೋಗಿ ಅಣ್ಣಂಗೆ ಮತ್ತೆ ವಿಕ್ಕಿ ಬಾವಂಗೆ ಹೇಳ್ತಾರೆ. ಅವ್ರಿಗೆ ಬೇಜಾರಾಗಲ್ವಾ? ಅಲ್ಲ, ನಾವಿಬ್ರು ಲವ್ ಮಾಡ್ತಿದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಯಾಕೆ ಬೇಜಾರು ಮಾಡ್ಕೊಳ್ತಾರೆ? ಯಾಕೆ ಅಂದ್ರೆ ಆ ವಿಚಾರ ಡೈರೆಕ್ಟ್ ಆಗಿ ನಮ್ಮಿಂದ ಗೊತ್ತಾಗದೆ ಅತ್ತಿಗೆಯಿಂದ ಗೊತ್ತಾಯ್ತು ಅಂತ. ಯು ಹ್ಯಾವ್ ಅ ಪಾಯಿಂಟ್. ಬಟ್ ಅವ್ಳು ಹೇಳಿದ್ರೆ ಹೇಳಿ ಬಿಡು. ಏನಿಷ್ಟು ಸಲೀಸಾಗಿ ಹೇಳ್ತಿದ್ಯಾ? ಹೇಳಿದ್ರೆ ಹೇಳಿ ಬಿಡು ಅಂದ್ರೆ ನಿಂಗೇನು ಅನಿಸ್ತಾ ಇಲ್ವಾ? ಏನು ಅನ್ನಿಸ್ತಿಲ್ಲ ಅಂತಲ್ಲ, ನಾವೇ ಹೇಳೋದಾದ್ರೆ ಪ್ರತಿಯೊಬ್ಬರಿಗೂ ಒಬ್ಬರಾದ್ಮೇಲೆ ಒಬ್ಬರಿಗೆ ಹೇಳ್ಕೊಳ್ತಾ ಬರಬೇಕು. ಈಗ
ಈಗ ಆದ್ಯೆಯಿಂದ ನಮ್ಮ ಪಾಲಿಗೆ ಆ ಕೆಲಸ ತಪ್ಪತ್ತೆ. ನಿನಗೆ ನನ್ನ ಟೆನ್ಷನ್ನೇ ಅರ್ಥ ಆಗ್ತಿಲ್ಲ. ಅಣ್ಣನಿಗೆ ಬಾವಂಗೆ ಗೊತ್ತಾದ್ರೆ ಅಕ್ಕಂಗೂ ಗೊತ್ತಾಗುತ್ತೆ. ಅಕ್ಕನ ಬಾಯಲ್ಲಿ ಗುಟ್ಟು ನಿಲ್ಲಲ್ಲ. ಆಮೇಲೆ ನಮ್ಮ ಮನೆಗೂ ಗೊತ್ತಾಗುತ್ತೆ. ನಮ್ಮ ಪ್ರೀತಿ ವಿಚಾರ ನನ್ನ ಬಾಯಿಂದ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಬೇಕು ಅಂತ ನನಗೆ ತುಂಬ ಕನ್ಸರ್ನ್ ಇದೆ. ಯಾಕೆ ಅವ್ರು ಒಪ್ಪೋದಿಲ್ಲ ಅಂತನಾ? ಒಪ್ತಾರೆ ಒಪ್ಪಲ್ಲ ಅಂತಲ್ಲ, ನಾನಿರೋ ರೀತಿಗೆ ನನಗೆ ಪ್ರೀತಿ ಆಗುತ್ತೆ ಅಂತ ಅವ್ರು ಅಂದ್ಕೊಂಡೇ ಇರಲ್ಲ. ಇನ್ನೊಬ್ರಿಂದ ಗೊತ್ತಾಗೋ ಬದಲು ನಾನೇ ಅವ್ರಿಗೆ ಹೇಳಿದ್ರೆ ಅಪ್ಪ ಅರ್ಥ ಮಾಡ್ಕೋತಾರೆ. ಆದರೆ ಅಮ್ಮನ ಬಗ್ಗೆ ನನಗೆ ಯಾವ ಗ್ಯಾರಂಟಿನೂ ಇಲ್ಲ. ಓಕೆ, ಏನಾದರೂ ಯೋಚನೆ ಮಾಡೋಣ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನೇನು ಬೇಕಿದ್ರು ಮಾಡು, ಆದರೆ ನಾನೇ ನಮ್ಮ ಮನೇಲಿ ಪ್ರೀತಿ ವಿಚಾರ ಹೇಳೋವರೆಗೂ ಅವ್ರಿಗೆ ಗೊತ್ತಾಗಬಾರ್ದು ಅಷ್ಟೇ. ಏನು ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ರಿ? ಅದು ಆಫೀಸಲ್ಲಿ ಯಾರು ಇಲ್ದಿರೋ ಟೈಮಲ್ಲಿ? ಅಯ್ಯೋ ಕಾಂತ, ನಮ್ಮಿಬ್ರು ಪ್ರೀತಿ ವಿಚಾರ ಅದಕ್ಕೆ ಗೊತ್ತಾಗೋಯ್ತು. ಅದನ್ನ ಅವರು ಅಯ್ಯೋ, ಇದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ವಿಚಾರನೇ ಅಲ್ಲ. ಇದನ್ನೆಲ್ಲ ನನ್ನ ಮೇಲೆ ಬಿಟ್ಬಿಡಿ. ಫಾಲೋ ಮೀ. ಹೌದಾ, ಇಷ್ಟೆಲ್ಲ ಆಯ್ತಾ? ಹ್ಞೂ ಬ್ರದರ್, ಇಷ್ಟೆಲ್ಲ ಆಯ್ತು. ಹೌದಾ, ಇಷ್ಟೆಲ್ಲ ಆಯ್ತಾ? ಅದೇ ಮೇಡಮ್, ನೀವು ಇವ್ರಗಳ ಬಗ್ಗೆ ಎಲ್ಲಾರ್ಗು ಹೇಳ್ಬಿಟ್ರ ಅಂತ ಇವರು ನಿಮ್ಮನ್ನ ಕೇಳಕ್ಕೆ ಚಡಪಡಿಸ್ತಾ ಇದ್ರು. ಅದಕ್ಕೆ ನಾನು ಕೇಳ್ಬಿಟ್ಟೆ. ರೀ ಬುಳ್ಳ, ರಾಂಗ್ ಟೈಮಲ್ಲಿ ಎಂಟ್ರಿ ಕೊಡೋದಲ್ದೆ ಏನೇನೋ ಮಾತಾಡ್ತಿದ್ರಲ್ರಿ. ಇವ್ರ ವಿಚಾರ ಅಂದ್ರೆ ಏನ್ರಿ? ಏನೂ ಇಲ್ಲ ಬ್ರದರ್, ಚಿಕ್ಕ ಮಾವ ಮೆಸ್ ಓಪನ್ ಮಾಡಿರೋ ವಿಷಯನ ಇವರಿಬ್ರು ಬೆಳಿಗ್ಗೆ ನನ್ನ ಹತ್ರ ಹೇಳಿದ್ರು. ಆ ವಿಷಯನ ಕಾಂತ ಹೇಳ್ತಾ ಇದ್ದಾರಷ್ಟೆ. ವೇದಾಂತ್, ನೀವು ಇವ್ರನ್ನ ಅದು ಹೇಗೆ ಸಹಿಸ್ಕೊತಿದ್ದೀರೋ ನನಗಂತೂ ಗೊತ್ತಿಲ್ಲ. ಇದೊಂಥರ ಸ್ಟ್ರೆಸ್ ಬಸ್ಟರ್ ಅಲ್ವಾ, ಸಹಿಸ್ಕೊಳ್ಳೇಬೇಕು. ಸ್ಟ್ರೆಸ್ ಬಸ್ಟರ್ ಅಲ್ಲ, ಸ್ಟ್ರೆಸ್ ಬೂಸ್ಟರ್ ಇವರು. ಯಾವಾಗಲೂ ಏನೇನೋ ಮಾತಾಡ್ತಿರ್ತಾರೆ. ಲೂಸ್ ಕುಳ್ಳ ಬುಳ್ಳ. ಮಾವ, ಏನು ಮಾವ ನೀವು ರಾತ್ರಿನೂ ಇಲ್ಲೇ ಕೂತಿದ್ರಿ, ವಿಚಾರಿಸಿದ್ರೆ ಈಗ ಹೋಗಿ ಮಲಗ್ತೀನಿ ಅಂತ ಹೇಳಿದ್ರಿ. ಬೆಳಗಾದರೂ ಇಲ್ಲೇ ಇದ್ದೀರಾ, ಇಲ್ಲೇ ಮಲಗ್ಬಿಟ್ರಾ? ರೂಮ್ಗೆ ಹೋಗಿ ಮಲಗಲಿಲ್ವಾ ಮಾವ? ಇಲ್ಲಮ್ಮ, ನೀನು ಹಾಗೆ ಹೇಳಿದ ಮೇಲೆ ಏನೋ ಕೆಲಸ ಬಂದು ಕೂತಿದ್ದೆ, ಹಾಗೆ ನಿದ್ದೆ ಬಂದುಬಿಟ್ಟಿದೆ ಅನಿಸುತ್ತೆ. ಬರೀ ಕೆಲಸನಾ ಅಥವಾ ಮತ್ತೆ ಏನಾದರೂ ಟೆನ್ಷನ್ನಾ ಮಾವ? ನೀವು ಯಾವಾಗಲೂ ಹೀಗಿರಲ್ಲ. ಓದ್ಸಲ ದುಡ್ಡಿನ ವಿಚಾರ ಬಂದಾಗಲೂ ನೀವು ಇದೇ ಥರ ಟೆನ್ಷನಲ್ಲಿದ್ರಿ. ಎಲ್ಲ ವಿಷಯನೂ ವೇದಾಂತ್ಗೆ ಹೇಳ್ತೀನಿ ಅಂತ ಕಾಟ ಕೊಡ್ತಿದ್ದಾನೆ ಅಂತ ನಿಂಗೆ ಹೇಗೆ ಹೇಳಮ್ಮ? ಅಷ್ಟಕ್ಕೂ ಇದಕ್ಕೆಲ್ಲ ಮತ್ತೆ ನಿನ್ನ ಸೇರ್ಸೋಕೆ ನಂಗೆ ಇಷ್ಟ ಇಲ್ಲ. ಮಾವ, ಏನು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಸಮಸ್ಯೆನಾ? ಅಯ್ಯೋ ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ನಂದೇ ಆದ ಒಂದಷ್ಟು ವ್ಯವಹಾರ ಅಂತಿದೆಯಲ್ಲ, ಅದರಲ್ಲಿ ಸಣ್ಣ ಪುಟ್ಟ ತಾಪತ್ರಯಗಳು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಂದರೆ ಏನೋ ಸಮಸ್ಯೆ ಆಗಿರೋದು ನಿಜಾನೇ? ಅಯ್ಯೋ ಹಾಗಲ್ಲಮ್ಮ ನಾನು ಹೇಳಿದ್ದು. ಪ್ರಾಬ್ಲಮ್ ಏನೂ ಇಲ್ಲ. ಬಿಸ್ನೆಸ್ ಅಂದಮೇಲೆ ಒಂದಿಷ್ಟು ರಗಳೆ ಇದ್ದೇ ಇರುತ್ತೆ. ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನಾನು ಹ್ಯಾಂಡಲ್ ಮಾಡ್ತೀನಿ. ಇವೆಲ್ಲ ಮಾಮೂಲಿ, ಹೊಸ್ತೇನಲ್ಲ. ಹಾಗಿದ್ರೆ ಸರಿ ಮಾವ, ನೀವು ಮತ್ತೆ ಯೋಚನೆ ಮಾಡ್ತಾ ಕಳೆದೋಗ್ಬೇಡಿ. ಕಾಫಿ ತಣ್ಣಗಾಗುತ್ತೆ, ಕುಡಿದ್ಬಿಡಿ.
ಮತ್ತೇನಿಲ್ಲ ಅದಕ್ಕೆ ಅದು ನಾವು ನಮ್ಮ ವಿಷಯನ ಡಿಸ್ಕ್ಲೋಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಡ್ವಿ. ಕರೆಕ್ಟಾಗಿ ಎಲ್ಲಿಗೂ ಹೇಳೋಣ ಅನ್ನೋಷ್ಟರಲ್ಲಿ ಎಲ್ಲ ಗೊತ್ತಾಗೋಯ್ತು. ಅಷ್ಟೇ ತಾನೇ, ನನಗೆ ಅರ್ಥ ಆಗತ್ತೆ, ಬಿಡು ಆ ವಿಷಯನ, ನೋ ಪ್ರಾಬ್ಲಮ್. ನೀವು ಹೇಳೋಕ್ಕಾಗಿ ಸಂಕೋಚ ಪಟ್ರಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದರೂ ಓಕೆ, ನೀವು ಹೇಳೋಕೆ ರೆಡಿ ಇಲ್ಲ ಅಂದರೆ ಏನಿವಾಗ? ನಾನು ಎಲ್ರಿಗೂ ಹೇಳ್ಕೊಳ್ತೀನಿ ಬಿಡಿ. ಇವರಿಬ್ರು ಲವ್ ಮ್ಯಾಟ್ರ್ ಗೊತ್ತಾದಾಗ ಈ ಬೇಬಾ ಇಬ್ರು ಸೇರ್ಕೊಂಡು ನನ್ನ ಚೆನ್ನಾಗಿ ದಬಾಯಿಸಿ ಆವಾಜ್ ಹಾಕಿ ದಬ್ಬಾಳಿಕೆ ಮಾಡಿ ತಲೆಗೆ ಗನ್ನಿಟ್ಟಿದ್ದೀನಿ ಅನ್ನೋ ರೇಂಜ್ಗೆ ಆಡಿದ್ರು. ಆದರೆ ಈಗ ಅದೇ ವಿಷಯ ನನಗಿಂತ ಪವರ್ಫುಲ್ ಪರ್ಸನ್ಗೆ ಗೊತ್ತಾಗಿದೆ. ಅದಕ್ಕೆ ಇಬ್ರು ಬೆಕ್ಕಿನ ಮರಿಗಳ ಥರ ಬಾಳ ಅಳ್ಳಾಡಿಸ್ಕೊಂಡು ಬೇಡ್ಕೊತಾ ಇರೋದು. ನನ್ನಂತ ಅಮಾಯಕನ ಗೋಳು ಇಟ್ಕೊಂಡ್ರೆ ಹೀಗೆ ಆಗೋದು, ಹಾಗೆ ಆಗಬೇಕು. ಅಯ್ಯೋ, ಅಂತ ಕೆಲಸ ಮಾತ್ರ ಬೇಡ. ಇದು ಒಳ್ಳೆ ಕಥೆ ಆಯ್ತಲ್ಲ, ನೀವು ಹೇಳಲ್ಲ ನಾನು ಹೇಳ್ಬಾರ್ದು ಅಂದ್ರೆ ಹೆಂಗ್ರಪ್ಪ? ಆದ್ಯ, ಇದು ನಮ್ಮಿಬ್ರು ಪರ್ಸನಲ್ ಮ್ಯಾಟರ್ ಅಲ್ವಾ? ತಗೊಳಪ್ಪ, ಫ್ಯಾಮಿಲಿ ಇನ್ನೊಬ್ರು ಜಾಯ್ನ್ ಆಗೋದು ಅದೇ ಪರ್ಸನಲ್ ಮ್ಯಾಟರ್ ಆಗತ್ತೆ. ಇದು ಫ್ಯಾಮಿಲಿ ಮ್ಯಾಟ್ರು. ನಿಮ್ಮ ವಿಷಯ ನನಗೆ ಗೊತ್ತಾಯ್ತು, ನಾನು ಅದನ್ನು ಕೂಲಾಗಿ ತಗೊಂಡೆ. ಆದರೆ ಸಾರ್ಥಕು, ವಿಕ್ಕಿ ಅಣ್ಣ, ಅಪ್ಪ, ಅಮ್ಮ, ಅಜ್ಜಿ ಎಲ್ಲರೂ ಹಾಗೆ ತಗೋಬೇಕು ಅಂತ ಏನೂ ಇಲ್ವಲ್ಲ? ಪ್ಲೀಸ್ ಆದ್ಯ, ಆ ರೀತಿ ಎಲ್ಲ ಎಡ್ವರ್ಟ್ ಮಾಡಬೇಡ. ನಾನು ಯಾಕಿದ್ರೆ ಹೇಳ್ತಿದ್ದೀನಿ ಅಂದರೆ, ಅಮೂಲ್ಯ ನೀಡ್ಸ್ ಟೈಮ್. ಯಾಕೆಂದ್ರೆ ಅವಳ ಮನೆಯಲ್ಲಿ ಪರಿಸ್ಥಿತಿ ನೋಡಿ ಅದನ್ನು ತಿಳಿಸ್ಬೇಕಲ್ವಾ? ಸೊ ಪ್ಲೀಸ್ ಗಿವ್ ಹರ್ ದ ಸ್ಪೇಸ್. ಅಯ್ಯೋ ನನ್ನ ಮುದ್ದು ಅಣ್ಣ, ಲವ್ವಲ್ಲಿ ಯಾವ ಲೆವೆಲಿಗೆ ಬಂದಿದ್ಯಾ ನೋಡು ನೀನು. ಹುಡುಗಿರಂದ್ರೆ ಆಗ್ತಾ ಇರಲಿಲ್ಲ ನಿಮಗೆ, ಇವಾಗ ಒಂದು ಹುಡುಗಿಗೋಸ್ಕರ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಲೆವೆಲಿಗೆ ಬಂದ್ಬಿಟ್ಟಿದ್ಯಾ. ಎಲ್ಲ ನಮ್ಮ ನೋಡಿ ಬೇಬಿ ಮಹಿಮೆ. ಮೇನಕ್ಕೆ ಎದ್ರು ವಿಶ್ವಾಮಿತ್ರರೇ ಕರೆದ್ಬಿಟ್ರಂತೆ. ಇನ್ನು ನಮ್ಮ ಉರಿಮೂತಿ ಸಿಡ್ಕಪ್ಪ ಬಾಸ್ ಯಾವ ಲೆಕ್ಕ? ಸುಮ್ಮನೆ ಅಲ್ಲ, ನಾವು ಆಫೀಸ್ಗೆ ಒಬ್ಬರಾದ್ರೂ ಲೇಡೀಸು ಎಂಟ್ರಿ ಕೊಡಬೇಕು ಅಂತ ಹೇಳಿದ್ದು. ನಾವು ಆಫೀಸ್ಗೆ ಎಂಟ್ರಿ ಆಗಲಿ ಅಂತ ಬೇಡ್ಕೊಂಡ್ರೆ ಆ ದೇವರು ನಮ್ಮ ಬಾಸ್ ಲೈಫ್ಗೆ ಎಂಟ್ರಿ ಕೊಡಿಸ್ಬಿಟ್ಟ. ಆದರೆ ಒಂದು ವಿಷಯ ಹೇಳಿ, ಅದಕ್ಕೆ ನಾನಿವಾಗ ಪ್ರೆಗ್ನೆಂಟು. ನಾನು ನಿಮ್ಮ ವಿಷಯನ ಮನೇಲಿ ಹೇಳಲ್ಲ ಅಂತ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಮಾತು ಕೊಡೋದಕ್ಕಾಗಲ್ವಾ? ಯಾಕೆ? ಯಾಕೆ ಅಂದರೆ ಈ ಪರಿಸ್ಥಿತಿಯಲ್ಲಿ ನಾನೇನು ಹೇಳ್ತೀನೋ ನನಗೇ ನೆನಪಿರಲ್ಲ. ನಾನು ನಿನ್ನ ಬರಲ್ಲ.